ಅದೇ ತರನಾಗಿ ನಮ್ಮ ಬಿಜಾಪುರ ನಗರ ಶಾಸಕ ಬಸನಗೌಡ ಯತ್ನಾಳರು ಕೇಸರಿ ಶಾಲನ್ನು ನಾನು ಹಂಚ್ತೇನೆ ಅಂತೇಳಿ. ಆಯ್ತ್ರಿ ಬಸನಗೌಡ್ರೆ, ನೀವು ಕೇಸರಿ ಶಾಲನ್ನು ಏನ್ ಹಂಚ್ತಿರಲ್ಲ ಅದನ್ನ ನೀವು ನಿಮ್ಮ ಸಂಗನ ಬಸವ ಇಂಟರ್ನ್ಯಾಷನಲ್ ಶಾಲೆ ಅಲ್ಲಿ ಮೊದಲು ಚಾಲು ಮಾಡ್ರಿ. ಕೇಸರಿ ಶಾಲ್ ಮಾಡ್ರಿ, ಕೇಸರಿ ಜುಬ್ಬಾ ಹಾಕಸ್ರಿ, ಕೇಸರಿ ನೀವು ಏನಂತೀರಿ ಅದಕ್ಕ ಪಾಟಿ ಚೀಲ ಕೊಡ್ರಿ, ಬ್ಯಾಗ್ಗಳು ಕೊಡ್ರಿ. ಪ್ರತಿಯೊಂದನ್ನು ನೀವು ಕೇಸರಿ ಮಯವಾಗಿ ನೀವು ಮಾಡ್ರಿ. ನಿಮ್ಮ ಶಾಲಿ ಕಲರ್ ಕೇಸರಿ ಮಾಡ್ರಿ. ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಮತ್ ನೀವು ಜೈ ಶ್ರೀರಾಮ ಹೇಳ್ತೀನಿ ಅಂದ್ರೆ ನಿಮ್ ಶಾಲೆಗೆ ಹೇಳಿಸ್ರಿ, ನಾವು ಜೈ ಭೀಮ್ ಹೇಳ್ತೀವಿ. ಮೊದಲ ಫಸ್ಟ್ ನಿಮಗ್ ಚಾಲೆಂಜ್ ಒಂದು, ನಿಮ್ಮ ಏನು ಸಂಗನ ಬಸವ ಇಂಟರ್ನ್ಯಾಷನಲ್ ಶಾಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ 2-3 ಶಾಲೆಗಳು ಅದಾವ ನಿಮ್ಮವ್ರದೇ. ಅದೇನ್ ಮಾಡ್ರಿ, ಅದ್ ಮೊದಲು ಅಲ್ಲೇ ಸ್ಟಾರ್ಟ್ ಮಾಡ್ರಿ. ಇವತ್ತು ನಾನು ನಮ್ಮ ಸರ್ಕಾರದ ಒಂದು ಬಹಳ ಒಳ್ಳೆ ಹಾಗೂ ದಿಟ್ಟ ಹೆಜ್ಜೆಯ ಬಗ್ಗೆ ಮಾತನಾಡಲು ತಮ್ಮ ಮುಂದೆ ಬಂದಿದ್ದೇನೆ. ಮೊಟ್ಟ ಮೊದಲನೇದಾಗಿ ಸರ್ಕಾರ ಯಾವುದೇ ಧರ್ಮ, ಜಾತಿ, ಪಂಥ, ಮತ ನೋಡದೆ ಎಲ್ಲರಿಗೂ ಸಮಾನವಾದ ಧಾರ್ಮಿಕ ಹಾಗೂ ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಕ್ಕುಗಳನ್ನು ನೀಡುವಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಪ್ಪ ಅಂತಾರೆ, ಮೊನ್ನೆ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಹಿಜಾಬ್ ಅನ್ನು ಮುಸ್ಲಿಂ ಹುಡುಗಿಯರು, ಮುಸ್ಲಿಂ ವಿದ್ಯಾರ್ಥಿನಿಯರು ಧರಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಅದು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಅವರಿಗೆ ಹಕ್ಕನ್ನು ನೀಡಿದ್ದಾರೆ. ಇದಕ್ಕೆ ನಾವು ಕರ್ನಾಟಕದ ಎಲ್ಲ ಮುಸ್ಲಿಮರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದು ಕೇವಲ ಮುಸ್ಲಿಮರ ಸಂಸ್ಕೃತಿ ಅಂತ ತಿಳಿಯುವುದು ತಪ್ಪು. ಯಾಕಂದ್ರೆ ಅನಾದಿ ಕಾಲದಿಂದ ನಮ್ಮ ರಾಜಸ್ಥಾನದ ಮಹಿಳೆಯರು ಆಚಲ್ ತನ್ನ ಶಿರವಸ್ತ್ರ ತಲೆ ಮೇಲೆ, ನಮ್ಮಲ್ಲಿ ಇಲ್ಲಿ ಪಾಪ ರಾಜಸ್ಥಾನಿ ಮಾರ್ವಾಡಿಗಳು, ರಾಜಸ್ಥಾನಿ ವ್ಯಾಪಾರಿಗಳ ಹೆಣ್ಮಕ್ಳು ಪೂರಾ ಮುಖವನ್ನು ಮುಚ್ಚಿಕೊಂಡು ಇನ್ನೂ ಆದ್ರೂ ಕೂಡ ಅವರು ಅದೇ ಪ್ರತೀತಿ, ಅದೇ ಸಂಸ್ಕೃತಿಯನ್ನು ಮಾಡ್ಕೊಂಡು ಹೊಂಟಿದ್ದಾರೆ. ಈಗ ಕೆಲವು ವರ್ಷದಿಂದ ಮಾಡರ್ನೈಸೇಷನ್ ನೆಪದಲ್ಲಿ ಅವ್ರಿಗೂ ಬೇಡ ಅನ್ನೋದಿಲ್ಲ, ಯಾರ ಸಂಸ್ಕೃತಿ ಹೆಂಗಿದೆ ಅವ್ರು ನಡ್ಕೊಳ್ಬಹುದು. ಮುಸ್ಲಿಮರಲ್ಲಿ ಇದು ಹಿಜಾಬ್ ಪ್ರತೀತಿ ಅನಾದಿ ಕಾಲದಿಂದ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ನಾವು ಕೂಡ ಶರಗವನ್ನು ತಲೆಯ ಮೇಲೆ ತಗೊಳ್ಳೋದು ಇದು ನಮ್ಮ ಮಹಿಳೆಯರ ಸಂಸ್ಕೃತಿ. ನೀವು ಹಿರಿಯರಿಗೆ ಕೇಳಬಹುದು, ಹಿರಿಯ ಅಜ್ಜಿಯವರು ನಮ್ಮ ಮನೆತನದಲ್ಲಿ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ತಲೆ ಹಾಕೋವ ಅಂತ ಹೇಳಿ ಹೇಳುವಂತದ್ದು ಅದು ಕಾಮನ್ ಆಗಿದೆ. ಅದನ್ನು ಕೂಡ ಇಲ್ಲಿ ನಾನು ನೆನಪಿಸಬೇಕಾಗ್ತದೆ. ಅದೇ ತರನಾಗಿ ನಮ್ಮ ಬಿಜಾಪುರ ನಗರ ಶಾಸಕ ಬಸನಗೌಡ ಯತ್ನಾಳರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮೊನ್ನೆ ಕೊಟ್ಟಿದ್ದಾರೆ. ಕೇಸರಿ ಶಾಲನ್ನು ನಾನು ಹಂಚ್ತೇನೆ ಅಂತೇಳಿ. ಆಯ್ತ್ರಿ ಬಸನಗೌಡ್ರೆ, ನೀವು ಕೇಸರಿ ಶಾಲನ್ನು ಏನ್ ಹಂಚ್ತಿರಲ್ಲ ಅದನ್ನ ನೀವು ನಿಮ್ಮ ಸಂಗನ ಬಸವ ಇಂಟರ್ನ್ಯಾಷನಲ್ ಶಾಲೆ ಅಲ್ಲಿ ಮೊದಲು ಚಾಲು ಮಾಡ್ರಿ. ಕೇಸರಿ ಶಾಲ್ ಮಾಡ್ರಿ, ಕೇಸರಿ ಜುಬ್ಬಾ ಹಾಕಸ್ರಿ, ಕೇಸರಿ ನೀವು ಏನಂತೀರಿ ಅದಕ್ಕ ಪಾಟಿ ಚೀಲ ಕೊಡ್ರಿ, ಬ್ಯಾಗ್ಗಳು ಕೊಡ್ರಿ. ಪ್ರತಿಯೊಂದನ್ನು ನೀವು ಕೇಸರಿ ಮಯವಾಗಿ ನೀವು ಮಾಡ್ರಿ. ನಿಮ್ಮ ಶಾಲಿ ಕಲರ್ ಕೇಸರಿ ಮಾಡ್ರಿ. ನಿಮ್ಗೆ ಯಾರು ಬೇಡ ಅಂತಾರ? ನೀವು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀರಿ, ಮತ್ ನಿಮ್ಮ ದೋಸ್ತರದ್ದು ಅದಾವ, ನಿಮ್ಮ ಫಾಲೋವರ್ಸ್ದು ಒಂದು 3-4 ಅದಾವ. ಅಲ್ಲಿ ಕಂಪಲ್ಸರಿ ಮಾಡ್ರಿ. ಸರ್ಕಾರ ನಿಮ್ಮ JCB ಸರ್ಕಾರ ಯಾವಾಗ ಬರ್ತದಲ್ಲ ಅವಾಗ ಎಲ್ಲರಿಗೂ ಕೇಸರಿ ಮಾಡಿರತ್ತ. ಅವಾಗ ನಾವು ನೋಡೋಣ, ಒಪ್ಕೊಳ್ಳೋಣಂತ. ನಿಮ್ದ ಸರ್ಕಾರಿ ಆದೇಶ ಬಂದ್ರೆ ನಾವು ಒಪ್ಕೋತೀವಿ. ಸರ್ಕಾರಕ್ಕೆ ಏನೋ ಆದೇಶ ಬರ್ಲಿ ಅದನ್ನ ಒಪ್ಕೊಂಡು ನಾವು ಮಾಡತ್ತೀವಿ.
ನೀವು ನಿಮ್ಮ ಏನ್ ಯೂನಿಫಾರ್ಮ್ ಅದಲ್ಲ ಅದನ್ನೇ ಕೇಸರಿ ಮಾಡ್ರಿ, ಶಾಲೆ ಯಾಕೆ ಅನ್ಸ್ತೀರಿ ಬಸನಗೌಡ್ರ? ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಮತ್ ನೀವು ಜೈ ಶ್ರೀರಾಮ್ ಹೇಳಿಸ್ತೀನಿ ಅಂದ್ರೆ ನಿಮ್ ಶಾಲೆಗೆ ಹೇಳಿಸ್ರಿ, ನಾವು ಜೈ ಭೀಮ್ ಹೇಳ್ತೀವಿ. ಇಲ್ಲಾಂದ್ರೆ ಎಲ್ಲಾ ಶಾಲೆಗೆ ಜೈ ಭೀಮ್ ಹೇಳುವಂಗ ನಾವು ಇದು ಮಾಡೋನು. ಅದು ಪ್ರೆಸೆನ್ಸ್ ಹೇಳುದೈತಿ. ಎಸ್ ಸರ್, ಪ್ರೆಸೆಂಟ್ ಸರ್ ಅಂತ ಹೇಳ್ತಾರ. ಇದು ಮೊದ್ಲಿಂದ ಉಪಸ್ಥಿತನಿದ್ದೇನೆ ಗುರುಗಳೇ ಅಂತೇಳಿ ಕನ್ನಡ ಒಳಗೂ ಹೇಳ್ಬಹುದು. ನೀವು ಅದನ್ನ ಬಿಟ್ಟು ಜೈ ಶ್ರೀರಾಮ್ ಹೇಳ್ರಿ ಅಂತ ಅಂತೀರಿ. ಅಲ್ಲಿ ನಿಮ್ ಶಾಲೆಗೆ ಹೇಳಿಸ್ರಿ, ನಾವೇನ್ ಬೇಡ ಅನ್ನಂಗಿಲ್ಲ ನಿಮ್ಗ. ಮೊದಲ ಫಸ್ಟ್ ನಿಮಗ್ ಚಾಲೆಂಜ್ ಒಂದು, ನಿಮ್ಮ ಏನು ಸಂಗನ ಬಸವ ಇಂಟರ್ನ್ಯಾಷನಲ್ ಶಾಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ 2-3 ಶಾಲೆಗಳು ಅದಾವ ನಿಮ್ಮವ್ರದೇ. ಅದೇನ್ ಮಾಡ್ರಿ, ಅದ್ ಮೊದಲ ಅಲ್ಲೇ ಸ್ಟಾರ್ಟ್ ಮಾಡ್ರಿ. ನಾವು ನೋಡ್ತೀವಿ ನೀವು ಎಷ್ಟು ಅದನ್ನ ಪಾಲನೆ ಮಾಡ್ತೀರಿ. ಬರೀ ಏನ ಬಡವ್ರ ಮಕ್ಕಳ ಮೇಲೆ ಇದನ್ನ ಹಾಕ್ತಿರೋ ಏನ ನೀವು ಮಾಡ್ತಿರೋ ಪ್ರಾಕ್ಟಿಕಲ್ ಆಗಿ ಅಂತ ಹೇಳಿ ಗೊತ್ತಾಗ್ಬೇಕು, ಜನರಿಗೆ ಗೊತ್ತಾಗ್ಬೇಕ್ರಿ ಬಸನಗೌಡ್ರ. ಇದು ಕಾಮನ್ ಜನರಿಗೂ ಗೊತ್ತಾಗ್ಬೇಕು ನೀವು ಮಾಡ್ತಿರಿಲ್ಲ ಅನ್ನೋದು. ನೀವು ಮೊದಲೇ ಒಂದ್ ಕೆಲಸ ಮಾಡ್ರಿ, ನಿಮ್ಮ ಏನ ಶಾಲಿಗಳು ಅದಾವ ನಿಮ್ಮವ್ರದೇ ಶಾಲಿಗಳು. ಇದು ಬಾರಿ 2-3 ಸಲ ಯಾಕೆ ಹೇಳತ್ತೇನಂದ್ರ, ನೀವು ಮಾಡಬೇಕಾದಂತ ಕೆಲಸ ಏನದ, ನೀವು ಹೇಳತ್ತೀರೇನು ಮಾಡತ್ತೀರೇನು ಇದು ಗೊತ್ತಾಗ್ಬೇಕಾಗ್ತದೆ ಜನರಿಗೆ. ಸೊ ಆ ಕಾರಣಕ್ಕಾಗಿ ನೀವು ಅದನ್ನ ಮಾಡ್ರಿ. ಭವಿಷ್ಯೊಳಗ ಹಂಗ ಹೇಳುದ ಬತ್ತಂದ್ರ ನಾವು ಜೈ ಭೀಮ್ ಹೇಳ್ತೀವಿ. ಯಾಕಂದ್ರ ಭಾರತ ದೇಶದ ಸಂವಿಧಾನ ಬರೆದಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಹೇಳಕ್ ನಮ್ಗೇನ ಅಭ್ಯಂತರ ಇಲ್ಲ. ನೀವು ನಿಮ್ಮ ಧಾರ್ಮಿಕವಾದಂತಹ ನಾಯಕರಾದಂತಹ ನಿಮ್ಮ ಧಾರ್ಮಿಕ ದೇವರುಗಳಾದಂತಹ ಶ್ರೀರಾಮಚಂದ್ರನ ಹೆಸರು ಹೇಳ್ತೀರಿ, ನಮಗೂ ಅದ್ರೊಳಗೂ ಅಭ್ಯಂತರ ಇಲ್ಲ. ಬಟ್ ನಾವು ನಮ್ಮದೇ ಆದಂತಹ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಈ ಸಂವಿಧಾನ ಕೊಟ್ಟದ್ ನಮಗ. ನಾವು ಏನ್ ಹೇಳಕ್ಕೂ ಅರ್ಹದೀವಿ. ಸರ್ಕಾರಗಳು ಅದಾವ ಅದಕ್ಕ ನಿಮ್ದೇ ಪ್ಯೂರ್ ಅದೇನ್ ಹೇಳತ್ತಿರ್ಲ, JCB PCB ಆ ಸರ್ಕಾರ ಬತ್ತಂದ್ರ ಮಾಡಿರತ್ತ ಅದ್ ನಿಮ್ದು ನೋಡೋಣಂತ. ಬಟ್ ಈಗೇನದ, ಮೊದಲು ನೀವು ನಿಮ್ಮ ಸಂಗನ ಬಸವ ಮತ್ ನಿಮ್ ಫ್ರೆಂಡ್ಸ್ ಅದಾವಲ್ಲ, ಅವು ಹೆಸರು ಹೇಳೋದ್ ಬೇಡ ಪಾಪ. ಅವ್ರ ಆಮೇಲೆ ನಮಗ ಅವ್ರದ್ದು ಅಷ್ಟೇ ಹೇಳ್ಬೇಕಿಲ್ರಿ ಅಂತಾರ. ಅವ್ರಿಗೂ ಹೇಳ್ರಿ, ಅವು ಮಾಡ್ಲಿ, ನೀವು ಮಾಡ್ರಿ. ಒಂದ್ ದೊಡ್ಡ 3-4 ಶಾಲೆ ಅದಾವ ನಿಮ್ ಕೈಯಾಗ. ಈಗ ಅವು ಶಾಲ್ಯಾಗ ಮಾಡಿಸ್ರಿ, ಇದು ಬರೋಬ್ಬರಿ ಆಗ್ತದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮಗ ಮಾಡ್ತೀರ ಅಂತೇಳಿ ನಂಬೇನ್ ನಾನು. ಬಸನಗೌಡರು ಮಾತಿಗೆ ಗಟ್ಟಿಯಾಗಿ ನಿಲ್ತಾರ, ಮಾತಿಗೆ ತಪ್ಪಂಗಿಲ್ಲ ಅಂತೇಳಿ ನಂಬಿದ್ದೀನಿ. ಮೊದಲ ಇದು ಸಾಲಿದ್ ಮಾಡ್ರಿ ಅಂತೇಳಿ ನಾನ್ ನಿಮಗ್ ಹೇಳ್ತಾ ಇದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಭೀಮ್.